ಅಂಜು ಮತ್ತೆ ಸಾಗರ್ನ ಕುಟುಂಬ ದಿಲ್ಲಿ ಹತ್ರದಲ್ಲಿರೋ ಗೋಪಾಲ್ಪುರ ಅನ್ನೋ ಹಳ್ಳಿನಲ್ಲಿ ವಾಸ ಮಾಡ್ತಿದ್ರು. ಅವರಮ್ಮ ಸ್ಕೂಲಲ್ಲಿ ಆಯಾ ಕೆಲ್ಸ ಮಾಡ್ತಿದ್ರು ಮತ್ತೆ ಅವ್ರ ತಂದೆ ಆರೋಗ್ಯ ಸರಿಯಿಲ್ದೇ ಇರೋ ಕಾರಣ ಮನೇಲೇ ಇರ್ತಾ ಇದ್ರು. ಅಂಜು ರಿಮೋಟ್ ಕೊಡು, ನಾನು ಫೈಟ್ ನೋಡ್ತಿದ್ದೆ. ಮಧ್ಯದಲ್ಲಿ ಎಲ್ಲಿಂದ ಬಂದೆ ನೀನು? ಅಪ್ಪ ನೋಡಿ ಸ್ವಲ್ಪ, ನಾನು ನೀರು ಕುಡಿಯಕ್ಕೆ ಹೋದ್ರೆ ಇವಳು ರಿಮೋಟ್ ತಗೊಂಡ್ಬಿಟ್ಲು. ಅಪ್ಪ ಇವನ್ 2 ಗಂಟೆಯಿಂದ ಫೈಟ್ ನೋಡ್ತಾ ಇದ್ದಾನೆ, ನಾನ್ ರಿಮೋಟ್ ಕೊಡಲ್ಲ ಅಪ್ಪ. ಅಯ್ಯೋ, ನಿನ್ನ ಬೋರಿಂಗ್ ಸೀರಿಯಲ್ಲು ದಿನಾ ಬರುತ್ತೆ, ಒಂದಿನ ನೋಡಿಲ್ಲ ಅಂದ್ರೆ ಏನಾಗ್ಬಿಡುತ್ತೆ? ಈ ರೀತಿ ಜಗಳ ಆಡಬೇಡಿ ಮಕ್ಕಳೇ, ಒಬ್ಬೊಬ್ಬರಾಗಿ ನಿಮ್ಮ ಪ್ರೋಗ್ರಾಮ್ ಅನ್ನ ನೋಡ್ಕೊಳ್ಳಿ. ನೀವಿಬ್ರು ಇವತ್ತು ಮತ್ತೆ ಜಗಳ ಶುರು ಮಾಡಿದ್ರಾ? ಅಮ್ಮ, ಇವತ್ತಂತೂ ನೀವು ಬೇಗನೆ ಬಂದ್ಬಿಟ್ರಿ. ಏನ್ ಇವತ್ತು ಸ್ಕೂಲ್ ರಜಾನಾ? ಹೌದು ಪುಟ, ಇವತ್ತು ಮತ್ತೆ ಸ್ಕೂಲ್ ಬಂದ್ ಮಾಡಿದ್ದಾರೆ. ಯಾವತ್ತು ಓಪನ್ ಆಗತ್ತೋ ಏನೋ ಗೊತ್ತಿಲ್ಲ. ನನಗನ್ಸತ್ತೆ ಈ ಕೆಲ್ಸ ಬಿಡ್ಬೇಕು ಅಂತ. ಇವತ್ ನೀವು ಊಟಕ್ಕೆ ಏನ್ ತಿಂತೀರಾ? ಅಮ್ಮ, ಇವತ್ತು ರಾಜ್ಮಾ ಚಾವಲ್ ಮಾಡು. ನಿನ್ ಕೈಯಿಂದ ರಾಜ್ಮಾ ಚಾವಲ್ ತಿಂದ್ರೆ ತುಂಬಾ ಖುಷಿ ಆಗತ್ತೆ ನನ್ಗೆ. ಸ್ವಲ್ಪ ದಿನದ ನಂತರ ಅಂಜು ಮತ್ತೆ ಸಾಗರ್ನ ತಾಯಿ ಕೆಲ್ಸ ಹೊರಟೋಯ್ತು. ಈಗೇನ್ ಮಾಡೋದು ಅಮ್ಮ? ಹಸ್ವಲ್ಲಿ ಸತ್ ಹೋಗ್ತೀವ ನಾವು? ಇಲ್ಲ ಮಗಳೇ, ಹಾಗೆಲ್ಲ ಹೇಳ್ಬಾರ್ದು. ನಾನ್ ಯಾವ್ದಾದ್ರೂ ಹೊಸ ಕೆಲ್ಸ ಹುಡುಕೋತೀನಿ. ಅಮ್ಮ, ಡೆಲ್ಲಿಗೆ ಹೋಗೋಣ. ನಾವಲ್ಲಿ ಹೋಟೆಲ್ನ ಸ್ಟಾರ್ಟ್ ಮಾಡೋಣ. ನನ್ನ ಫ್ರೆಂಡು ರಾಜು ಅವರಪ್ಪ ಡೆಲ್ಲಿಯಲ್ಲಿ ಚೋಲೆ ಭಟೂರಿ ಅಂಗಡಿ ಇಟ್ಟಿದ್ದಾರೆ. ರಾಜು ಹೇಳ್ತಿದ್ದ ಅವರಪ್ಪ ಪ್ರತಿ ತಿಂಗಳು 40,000 ದುಡಿತಾರಂತೆ. ಆದ್ರೆ ಪುಟ, ಮನೆಯಲ್ಲಿ ನಿಮ್ ತಂದೆನ ಯಾರು ನೋಡ್ಕೋತಾರೆ? ಅಮ್ಮ, ನೀನ್ ಸಾಗರ್ ಜೊತೆ ಡೆಲ್ಲಿಗೆ ಹೋಗು. ನಾನು ಮನೇಲೇ ಇದ್ಕೊಂಡು ಅಪ್ಪನ್ನ ನೋಡ್ಕೋತೀನಿ. ಸಾಗರ್ ಮತ್ತೆ ಅವರಮ್ಮ ಡೆಲ್ಲಿಗೆ ಹೋಗ್ತಾರೆ. ಅವರು ಒಂದು ಗಾಡಿನ ಮಾಡ್ಕೋತಾರೆ ಮತ್ತೆ ಒಂದು ಜನ ಇರೋಂತ ಜಾಗದಲ್ಲಿ ರಾಜ್ಮಾ ಚಾವಲ್ ಅನ್ನ ಮಾರೋದಕ್ ಶುರು ಮಾಡ್ತಾರೆ. ಅಮ್ಮ ರಾಜ್ಮಾ ಚಾವಲ್ ಮಾಡ್ತಾ ಇದ್ರು ಮತ್ತೆ ಸಾಗರ್ ಜನಗಳನ್ನ ಕರೀತಾ ಇದ್ದ. ಬನ್ನಿ ರಾಜ್ಮಾ ಊಟ ಮಾಡಿ, ಬರೀ 20 ರೂಪಾಯಿ ಒಂದು ಪ್ಲೇಟು. ಬನ್ನಿ ರಾಜ್ಮಾ ಊಟ ಮಾಡಿ. ಸ್ವಲ್ಪ ದಿನದಲ್ಲೇ ಸಾಗರ್ ಗಾಡಿ ಮುಂದೆ ರಾಜ್ಮಾ ಚಾವಲ್ ತಿನ್ನೋದಿಕ್ಕೆ ಜನಗಳ ಸಂತೆನೇ ಸೇರ್ತಾ ಇತ್ತು. ಸಾಗರ್ ಮತ್ತೆ ಅವನ್ ತಾಯಿ ಎಲ್ಲಿ ಒಂದು ಗಾಡಿನ ಹಾಕೊಂಡಿದ್ರೋ ಅದ್ರ ಹಿಂಭಾಗದಲ್ಲೇ ಒಂದು ವೆಜಿಟೇರಿಯನ್ ರೆಸ್ಟೋರೆಂಟ್ ಇತ್ತು. ಆ ಹೋಟೆಲ್ನ ಮಾಲೀಕ ಉಸ್ಮಾನ್ ರೆಡ್ಡಿ ನೋಡ್ತಾನೆ, ಅವನ ಹೋಟೆಲ್ನ ಮುಂಭಾಗದಲ್ಲಿ ರಾಜ್ಮಾ ಚಾವಲ್ ಮಾರೋರು ಚೆನ್ನಾಗೇ ಸಂಪಾದನೆ ಮಾಡ್ತಿದ್ದಾರೆ ಅನ್ನೋದನ್ನ ನೋಡ್ದಾಗ ಅವನಿಗೆ ಹೊಟ್ಟೆ ಉರಿ ಶುರುವಾಯ್ತು. ಈ ರಾಜ್ಮಾ ಊಟದವರು ಇದೇ ತರ ದುಡಿತಾ ಹೋಗ್ತಿದ್ರೆ ಒಂದಲ್ಲ ಒಂದಿನ ನನ್ನ ಹಂಗೆ ಹೋಟ್ಲು ತೆಗೆದು ಬಿಡ್ತಾರೆ. ನಾನು ಹೇಗಾದ್ರೂ ಮಾಡಿ ಇವರ ಅಂಗಡಿನ ಮುಚ್ಚಿಸ್ಬೇಕು. ಒಂದು ದಿನ ಬೆಳಿಗ್ಗೆನೆ ಗೊತ್ತಿರುವಂತ ಒಬ್ಬ ಪೊಲೀಸನ್ನ ಕರ್ಕೊಂಡು ಆ ಗಾಡಿ ಹತ್ರ ಬರ್ತಾನೆ. ನಿಮ್ಮ ಅಂಗಡಿನ ಇಲ್ಲಿಂದ ತೆಗಿರಿ. ನೀವು ನನ್ನ ಹೋಟೆಲ್ ಎದುರುಗಡೆ ಅಂಗಡಿನ ಹಾಕಿದ್ದೀರಾ ಮತ್ತೆ ರೋಡ್ನ ಕೂಡ ಜಾಮ್ ಮಾಡ್ತಿದ್ದೀರಾ. ಸಾಗರ್ ಮತ್ತೆ ಅವರಮ್ಮ ಆ ಗಾಡಿನ ಬೇರೆ ಕಡೆ ತಗೊಂಡ್ ಹೋಗೋಕ್ ಮುಂಚೆನೆ ಸುಮನ್ ಆ ಗಾಡಿನ ಕಾಲಿಂದ ಒದಿತಾನೆ. ಆ ಕೂಡ್ಲೆ ಆ ರಾಜ್ಮಾ ಚಾವಲ್ ಎಲ್ಲ ಬಿದ್ದು ಹೋಗತ್ತೆ. ಸುಮನ್ ಜೊತೆ ಒಬ್ಬ ಪೊಲೀಸ್ ಮನುಷ್ಯನೂ ಇದ್ದ. ಹಾಗಾಗಿ ಸಾಗರ್ ಮತ್ತೆ ಅವರಮ್ಮ ಸುಮನ್ಗೆ ಏನೂ ಹೇಳೋದಕ್ಕಾಗ್ಲಿಲ್ಲ. ಅವರು ಕಣ್ಣಲ್ಲಿ ನೀರ್ ಸುರಿಸ್ಕೊಂಡು ಅಲ್ಲೇ ನಿಂತ್ಕೊಂಡ್ರು. ಅಮ್ಮ, ನಾನು ಈಗ್ಲೇ ಹೋಗಿ ಸುಮಂತನ್ನ ಹೊಡಿತೀನಿ. ಬೇಡ ಪುಟ, ಇದು ಸಿಟಿ, ನಮ್ ಹಳ್ಳಿ ಅಲ್ಲ. ಪೊಲೀಸರು ಹಿಡ್ಕೊಂಡು ಹೊರಟೋಗ್ತಾರೆ. ಕಾನೂನ್ ಯಾವಾಗ್ಲೂ ಶ್ರೀಮಂತರ ಕಡೆನೇ ವಾಲತ್ತೆ. ನಾವು ಬೇರೆ ಯಾವ್ದಾದ್ರೂ ಜಾಗದಲ್ಲಿ ಗಾಡಿ ಇಟ್ಕೊಳ್ಳೋಣ. ಆ ಗಾಡಿ ಕೆಳಗಡೆ ಬಿದ್ದ ಕಾರಣ ರಾಜ್ಮಾ ಚಾವಲ್ ಎಲ್ಲಾನು ಕೂಡ ನೆಲಕ್ ಬಿದ್ದು ಹಾಳಾಗ್ ಹೋಗಿತ್ತು. ಅದನ್ನ ಬಳಸಕ್ಕಾಗ್ತಿರಲ್ಲ. ಅಮ್ಮ, ನಾವ್ ಇದನ್ನೆಲ್ಲ ಮತ್ತೆ ಮಾಡ್ಬೇಕಾಗುತ್ತೆ. ದಾರಿನಲ್ಲಿ ಒಬ್ಬ ರಾಜ್ಮಾ ಚಾವಲ್ ಮಾರೋನು ಬಂದ. ಅಣ್ಣ, ರಾಜ್ಮಾ ಮತ್ತೆ ಅಕ್ಕಿ ಕೆಜಿಗೆ ಎಷ್ಟಾಗತ್ತೆ? ತಗೊಳ್ಳಿ ಅಕ್ಕವ್ರೆ, ನಿಮ್ಗಾಗಿ ಕಡಿಮೆ ಮಾಡ್ಕೊಡ್ತೀನಿ. ಸಾಗರ್ ಮತ್ತೆ ಅವನ್ ತಾಯಿ 20 ಕೆಜಿ ರಾಜ್ಮಾ ಮತ್ತೆ 20 ಕೆಜಿ ಅಕ್ಕಿನ ಕೊಂಡ್ಕೋತಾರೆ. ಮಾರನೇ ದಿನ ಹೊಸ್ದಾಗೆ ರಾಜ್ಮಾ ಚಾವಲನ್ನ ಮಾಡಿ ಒಂದು ಕಸ್ಟಮರ್ಗೆ ತಿನ್ನೋದಕ್ ಕೊಟ್ಟಾಗ ಕಸ್ಟಮರ್ ಹೇಳ್ತಾನೆ, ನಿಮ್ಮ ರಾಜ್ಮಾ ಸಾಂಬಾರಲ್ಲಿ ಚಿಕನ್ ಟೇಸ್ಟ್ ಬರ್ತಿದೆ. ರಾಜ್ಮಾ ಸಾಂಬಾರಲ್ಲಿ ಚಿಕನ್ ಟೇಸ್ಟ್ ಇದು ಹೇಗ್ ಸಾಧ್ಯ? ಸಾಗರ್ ಮತ್ತೆ ಅವರಮ್ಮ ಆ ರಾಜ್ಮಾ ಚಾವಲ್ನ ತಿಂದು ನೋಡ್ತಾರೆ. ಅವರಿಗೂ ಅನ್ಸತ್ತೆ ಅವರು ಸ್ವಾದಿಷ್ಟ ಚಿಕನ್ನ ತಿಂತಾ ಇರೋ ಹಾಗೆ. ಜನಗಳ ಮಧ್ಯೆ ಆ ರಾಜ್ಮಾ ಚಾವಲ್ ಚಿಕನ್ ಟೇಸ್ಟ್ ಬರ್ತಿದೆ ಅನ್ನೋ ಸುದ್ದಿ ಹರಡಿತು. ಮತ್ತೆ ದೂರದಿಂದ ಜನಗಳು ಬಂದು ಸಾಗರ್ ಗಾಡಿನಲ್ಲಿ ರಾಜ್ಮಾ ಚಾವಲ್ನ ರುಚಿ ನೋಡ್ತಾ ಇದ್ರು.
ಜನ ಎಷ್ಟು ಜಾಸ್ತಿ ಆಗಿದ್ರು ಅಂದ್ರೆ ಸಹಾಯಕ್ಕೋಸ್ಕರ ಅಂಜುನ ಕೂಡ ಅಲ್ಲಿಗೆ ಕರ್ಸ್ಕೋಬೇಕಾಯ್ತು. 20 ರೂಪಾಯಿಗೆ ಸಿಗೋ ರಾಜ್ಮಾ ಚಾವಲಲ್ಲಿ ಚಿಕನ್ನ ಟೇಸ್ಟು ಯಾರ್ ತಿನ್ನೋದಕ್ಕೆ ಇಷ್ಟಪಡಲ್ಲ ಹೇಳಿ? ರಾಜ್ಮಾ ಚಾವಲಲ್ಲಿ ಚಿಕನ್ ರುಚಿ ಸಿಗ್ತಾ ಇದೆ ಅನ್ನೋ ಸುದ್ದಿ ಸುಮನ್ ಕೂಡ ತಲುಪ್ತು. ಇವ್ರಂತೂ ಖಂಡಿತವಾಗ್ಲೂ ರಾಜ್ಮಾ ಅಲ್ಲಿ ಚಿಕನ್ ಅನ್ನ ಮಿಕ್ಸ್ ಮಾಡಿಟ್ಟಿರ್ತಾರೆ. ನಾನು ಕೂಡ ನನ್ನ ಊಟದಲ್ಲಿ ಗೊತ್ತಿಲ್ಲದೆ ಚಿಕನ್ ಮಿಕ್ಸ್ ಮಾಡಿರ್ತೀನಿ. ಆಮೇಲೆ ನನಗೆ ಲಾಭ ದುಪ್ಪಟ್ಟಾಗುತ್ತೆ. ಸುಮನ್ ಕೂಡ ತನ್ನ ಶುದ್ಧ ವೆಜಿಟೇರಿಯನ್ ಹೋಟೆಲಲ್ಲಿ ಚಿಕನ್ನ ಮಿಶ್ರಣ ಮಾಡ್ದ. ಒಂದು ದಿನ ಪೊಲಿಟಿಕ್ಸ್ ಅಲ್ಲಿರೋಂತ ಒಬ್ಬ ಮನುಷ್ಯ ಸುಮನ್ ಹೋಟೆಲ್ಗೆ ಊಟ ಮಾಡೋದಕ್ಕೆ ಅಂತ ಬರ್ತಾನೆ. ಅವನು ತಿನ್ನೋವಾಗ ಚಿಕನ್ ಸಿಕ್ಬಿಡತ್ತೆ. ಏ ಹೋಟೆಲ್ ಮಾಲೀಕ, ಇದೇನಿದು? ನೀನು ನನ್ನ ಊಟದಲ್ಲಿ ಚಿಕನ್ನ ಮಿಕ್ಸ್ ಮಾಡಿ ನನ್ನ ಧರ್ಮ ಭಂಗ ಮಾಡಿದ್ಯಾ. ಆ ಮನುಷ್ಯ ಸುಮನನ್ನ ಹಿಡ್ಕೊಂಡು ಸರಿಯಾಗಿ ಹೊಡಿತಾನೆ ಮತ್ತೆ ಸುಮನ್ ಹೋಟೆಲ್ನ ಮುಚ್ಚಿಸ್ಬಿಡ್ತಾನೆ. ಸಾಗರ್ ಗಾಡಿ ಮುಂದೆ ನಾನ್ ವೆಜ್ ತಿನ್ನೋ ಅಂತ ಜನಗಳ ಸಂಖ್ಯೆ ಜಾಸ್ತಿ ಆಗ್ತಾನೆ ಇತ್ತು. ಕೊನೆಗೆ ಒಂದಿನ ಬೇರೆ ಯಾವುದೇ ದಾರಿ ಇಲ್ದೆ ಸಾಗರ್ ತಾಯಿ ಹತ್ರ ಸುಮನ್ ಬರ್ತಾನೆ. ಅಕ್ಕ, ನಾನ್ ನಿಮ್ಮ ಹತ್ರ ತಪ್ಪಾಗಿ ನಡ್ಕೊಂಡಿದ್ದಕ್ಕೆ ಕ್ಷಮೆ ಕೇಳ್ತೀನಿ. ನನ್ನ ಹೋಟ್ಲು ಕ್ಲೋಸ್ ಆಗಿದೆ. ನೀವು ನನ್ನ ಹೋಟೆಲನ್ನು ತಗೊಂಡ್ರೆ ನನಗೆ ಖುಷಿ ಆಗುತ್ತೆ. ನಾನು ಇಲ್ಲಿಂದ ಹೋಗ್ಬಿಡ್ತೀನಿ, ಮತ್ತೆ ಬೇರೆ ಎಲ್ಲಾದ್ರೂ ಹೋಟೆಲ್ ತೆಗಿತೀನಿ. ಸಾಗರ್ ಮತ್ತೆ ಅವನ ತಾಯಿ ಸುಮನ್ ಹೋಟೆಲ್ ಅನ್ನ ಕೊಂಡ್ಕೋತಾರೆ. ಅಮ್ಮ, ನಾವ್ ಈ ಸ್ಥಿತಿಗೆ ಬರೋದಕ್ಕೆ ಕಾರಣ ಆ ವ್ಯಕ್ತಿನೇ. ನಮ್ಗೆ ಮಾಯೆಯ ರಾಜ್ಮಾ ಕಾಳನ್ನು ಕೊಟ್ಟ ವ್ಯಕ್ತಿ. ನಾನು ಅವನ್ನ ತುಂಬಾನೇ ಹುಡ್ಕಾಡ್ತಾ ಇದ್ದೀನಿ, ಆದ್ರೆ ಅವ್ನ್ ನನ್ನ ಕಣ್ಣು ಕಾಣಿಸ್ತಿಲ್ಲ. ನನಗನ್ಸತ್ತೆ ನಮ್ಗೋಸ್ಕರ ಅಂತಾನೆ ಆ ದೇವ್ರೇ ಕಳ್ಸಿರೋ ಒಬ್ಬ ಮಹಾನುಭಾವ ಇರ್ಬೇಕವನು. ಅಮ್ಮ, ಮಹಾನುಭಾವರು ನಿಜವಾಗ್ಲೂ ಇರ್ತಾರ ಅಮ್ಮ? ಗೊತ್ತಿಲ್ಲ ಮಗಳೇ, ಆದ್ರೆ ಅನುಭವದಿಂದ ಇಷ್ಟಂತೂ ಹೇಳ್ಬೋದು, ಖಂಡಿತ ಇರ್ತಾರೆ. ಮೀರ್ಪುರ್ ಅನ್ನೋ ಹಳ್ಳಿನಲ್ಲಿ ಹರಿ ಅನ್ನೋ ಮಿಠಾಯಿ ಮಾರೋ ಒಬ್ಬ ವ್ಯಕ್ತಿ ಇದ್ದ. ಹರಿಸಿಂಗ್ ಹತ್ರ ಒಂದು ಸುಂದರವಾಗಿದ್ದೋ ಕುಳ್ಳಕ್ಕಿರೋ ಹಸು ಇತ್ತು. ಅದು ಒಂದು ದಿನಕ್ಕೆ 50 ಲೀಟರ್ ಹಾಲು ಕೊಡ್ತಿತ್ತು. ಹರಿಸಿಂಗ್ ತನ್ನ ಹಸುವಿನ ಹಾಲಿನಿಂದ ದೇಸಿ ತುಪ್ಪ ಮಾಡ್ತಿದ್ದ ಮತ್ತೆ ಶುದ್ಧ ದೇಸಿ ತುಪ್ಪದಿಂದ ಮಿಠಾಯಿಗಳನ್ನ ಮಾಡ್ತಾ ಇದ್ದ. ಶುದ್ಧತೆಯ ಕಾರಣದಿಂದ ಹಳ್ಳಿ ಜನಗಳು ಹರಿಸಿಂಗ್ ಸ್ವೀಟ್ ಅಂಗಡಿನಲ್ಲೇ ಸ್ವೀಟ್ಗಳನ್ನ ಕೊಂಡ್ಕೋತಾ ಇದ್ರು. ಬೇರೆ ಸ್ವೀಟ್ ಅಂಗಡಿನಲ್ಲಿ ಸ್ವೀಟ್ ಖರ್ಚೇ ಆಗ್ತಾ ಇರ್ಲಿಲ್ಲ. ಹರಿಸಿಂಗ್ ಅಂಗಡಿ ಎದುರುಗಡೆನೆ ರಾಧೇಶ್ಯಾಮ್ ಅವರ ಅಂಗಡಿ ಇತ್ತು. ಹರಿಸಿಂಗಿನ ಅಂಗಡಿಯಲ್ಲಿ ಮಾತ್ರ ಅಷ್ಟೊಂದ್ ಜನ, ಆದ್ರೆ ನಮ್ಮ ಅಂಗಡಿಗೆ ಒಬ್ರು ಕೂಡ ಬರೋದಿಲ್ಲ ಅಂತಿದ್ದಾರೆ. ಮಾಲೀಕ್ರೆ, ನನ್ಗಂತೂ ಗೊತ್ತಾಗ್ತಿಲ್ಲ ಎಲ್ಲ ಜನ ಹರಿಸಿಂಗಿನ ಅಂಗಡಿಗೆ ಯಾಕೆ ಹೋಗ್ತಾರೆ ಅಂತ. ನಮ್ ಸಿಹಿ ತಿಂಡಿ ಕೂಡ ರುಚಿಯಾಗೇ ಇದೆ. ಎಲ್ಲ ಅವನ ಹಸುವಿನ ದೇಸಿ ತುಪ್ಪದ ಮಹಿಮೆ. ಅವನ ಹಸು ಅಂತೂ ಕಾಮಧೇನದ ಹಸು ಆಗ್ಬಿಟ್ಟಿದೆ. ಒಂದ್ ಕಾಲದಲ್ಲಿ ಇವನು ಬಡವನಾಗಿದ್ದ, ಆದ್ರೆ ಅವನ ಹಸುವಿಂದ ಇವನು ಸೌಕಾರ ಆಗ್ಬಿಟ್ಟ. ಹರಿಸಿಂಗಿಗೆ ಮದ್ವೆ ಮುಂಜಿಗಳಿಗೆ ಹೋಗೋದು ಅಂದ್ರೆ ತುಂಬಾ ಖುಷಿ ಆಗ್ತಿತ್ತು. ಅವನು ಹಳ್ಳಿನಲ್ಲಿರೋ ಪ್ರತಿಯೊಂದ್ ಮದ್ವೆಗೂ ಹೋಗ್ತಿದ್ದ. ಒಂದು ದಿನ ಹರಿಸಿಂಗ್ ಒಂದು ಟ್ರ್ಯಾಕ್ಟರ್ ಕೂತ್ಕೊಂಡು ಮದ್ವೆಗೆ ಹೋಗ್ತಾ ಇದ್ದ. ಆ ಗಾಡಿ ಒಂದು ಕಡೆ ದಾರಿನಲ್ಲಿ ನಿಂತ್ಕೋತು. ಹರಿಸಿಂಗ್ ಗಾಡಿಯಿಂದ ಕೆಳಗಿಳಿದು ಅಲ್ಲೇ ಪಕ್ಕದಲ್ಲೇ ರೀಸಸ್ ಮಾಡಕ್ಕೆ ಅಂತ ಹೋದ. ಹರಿಸಿಂಗ್ ಹಿಂದೆ ಇದ್ದಕ್ಕಿದ್ದ ಹಾಗೆ ಒಂದು ನರಿ ಬಂತು. ಹರಿಸಿಂಗ್ ಹಿಂದೆ ಮುಂದೆ ನೋಡ್ದೆ ಅವನು ಸಿಕ್ಕಾಪಟ್ಟೆ ಹೆದರ್ಕೊಂಡು ಕಾಡು ಒಳಗಡೆ ಓಡೋದಿಕ್ಕೆ ಶುರು ಮಾಡ್ದ. ಎಷ್ಟೋ ಕಿಲೋಮೀಟರ್ ಓಡಿದ ನಂತರನೇ ಅವನು ನಿಂತ್ಕೊಂಡ. ಆ ನರಿಯಿಂದ ಏನೋ ಅವನು ತಪ್ಪಿಸ್ಕೊಂಡ, ಆದ್ರೆ ಅವನು ದಾರಿನೇ ತಪ್ಪ ಹೋಗಿದ್ದ. ನನ್ಗಂತೂ ಗೊತ್ತೇ ಆಗ್ತಿಲ್ಲ ಎಲ್ಲೋಗೋದು ಅಂತ. ಹರಿಸಿಂಗ್ ಕಾಡಲ್ಲಿ ಒಂದೇ ಸಮ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದ. ಅಷ್ಟೊತ್ತಿಗೆ ಕತ್ಲೆ ಆಗೋಯ್ತು. ಬಹುಶಃ ನಾನು ಈ ಕಾಡಿಂದ ಹೊರಗೋಗಕ್ಕಾಗಲ್ಲ ಅನ್ಸುತ್ತೆ. ಹರಿಸಿಂಗ್ ನಿರಾಸೆಯಿಂದ ಒಂದು ಕಡೆ ಕೂತ್ಕೊಂಡ. ಆಗ ಅವನಿಗೆ ಎಲ್ಲಿಂದನೋ ಗಂಟೆ ಬಾರ್ಸೋ ಶಬ್ದ ಕೇಳಿಸ್ತು. ಹರಿಸಿಂಗ್ ಆ ಶಬ್ದದ ಹಿಂದೆನೇ ಹೋದ. ಅಲ್ಲಿ ಅವನು ನೋಡ್ತಾನೆ, ಒಂದು ಸುಂದರವಾದ ಬಿಳಿ ಹಸು ಕುತ್ತಿಗೆಗೆ ಗಂಟೆ ಕಟ್ಟಿದ್ರು. ಈ ಹಸು ಅಂತೂ ತುಂಬಾನೇ ಸುಂದರವಾಗಿ ಕಾಣಿಸ್ತಿದೆ. ಹರಿಸಿಂಗ್ ಆ ಹಸುನ ತನ್ನ ಹತ್ರನೇ ಕಟ್ ಹಾಕೊಂಡ. ಮತ್ತವನು ತನ್ನ ಕುಟುಂಬದ ಬಗ್ಗೆ ಯೋಚನೆ ಮಾಡೋದಕ್ ಶುರು ಮಾಡ್ದ. ನನ್ಗಂತೂ ಈ ಸಮಯಕ್ಕೆ ನಾನ್ ಮನೇಲಿ ಇರ್ಬೇಕು ಅನಿಸ್ತಿದೆ. ಆ ಹಸು ತನ್ನ ಗಂಟೆನ ಅಳ್ಳಾಡಿಸ್ತು. ಆಗ ಹರಿಸಿಂಗ್ ಇದ್ದಕ್ಕಿದ್ದ ಹಾಗೆ ತನ್ ಮನೆ ತಲುಪ್ದ. ಇದೇ ಹೇಗಾಯ್ತು?
ಇಷ್ಟು ದಿನದಿಂದ ನೀವು ಎಲ್ಲಿಗೆ ಹೋಗ್ಬಿಟ್ಟಿದ್ರಿ? ಖಂಡಿತವಾಗ್ಲೂ ನೀವು ಪಕ್ಕದ ಮನೆ ವಿಮ್ಲಾ ಜೊತೆ ಓಡ್ ಹೋಗಿದ್ರಿ ಅನ್ಸತ್ತೆ. ಅವಳು ಕೂಡ ತುಂಬಾ ದಿನದಿಂದ ಕಾಣಿಸ್ತಾ ಇಲ್ಲ. ಇಲ್ಲ, ನಾನು ಲಾಲತ್ ಚೌಧರಿ ಮಗಳು ಮದ್ವೆಗೆ ಹೋಗಿದ್ದೆ. ಆಮೇಲೆ ಕಾಡಲ್ ಕಳ್ದೋಗ್ಬಿಟ್ಟೆ. ನೋಡು, ಕಾಡಲ್ ನನ್ಗೇನ್ ಸಿಕ್ತು ಅಂತ. ನೀನ್ ಯಾವತ್ತಾದ್ರೂ ಇಷ್ಟೊಂದು ಸುಂದರ ಒಳಿಯುವ ಹಸುನ ನೋಡಿದ್ಯಾ? ಇದು ನೋಡೋದಕ್ಕೆ ಸಾಕ್ಷಾತ್ ಕಾಮಧೇನು ತರ ಇದೆಯಲ್ಲ. ಕಾಮ್ದೇನು? ಹಾ, ಕಾಮಧೇನು ಅಂದ್ರೆ ಏನ್ ಗೊತ್ತಾ? ಯಾರು ಏನೇ ಅದನ್ನ ಕೇಳಿದ್ರೇನು ಅದು ಕೊಡತ್ತಂತೆ. ವೇದ ಪುರಾಣಗಳಲ್ಲಿ ಇದ್ರ ಬಗ್ಗೆ ಉಲ್ಲೇಖ ಇದೆ. ನಾನಂತೂ ಈ ಹಸುಯಿಂದನೇ ಅಚಾನಕ್ ಆಗಿ ಕಾಡಿಂದ ಇಲ್ಲಿಗೆ ಬಂದ್ಬಿಟ್ಟೆ. ಮತ್ತೆ ಇದು ಕಾಮಧೇನುನೇನಾ ಅಂತ ಈಗ ಗೊತ್ತಾಗ್ಬಿಡುತ್ತೆ. ಏ ಗೋಮಾತೆ, ನನ್ಗೆ ಬಿಸಿ ಬಿಸಿಯಾದ ರಬ್ಡಿ ತಿನ್ನೋದಕ್ ಕೊಡು. ಆ ಹಸು ಗಂಟೆ ಬಾರಿಸ್ತಿದ್ದ ಹಾಗೆ ಕಣ್ ಮಿಟುಕ್ಸೋದ್ರೊಳಗಡೆ ಹರಿ ಸಿಂಗ್ ಕೈಯೊಳಗಡೆ ರಬ್ಡಿ ಮಡಕೆ ಬಂತು. ನಿನ್ನ ಮಾತು ಸತ್ಯ, ಇದು ವಾಸ್ತವವಾಗಿ ಕಾಮಧೇನು ಹಸುನೆ. ಕಾಮಧೇನು ಹಸುನ ಪಡ್ಕೊಂಡು ಹರಿ ಸಿಂಗ್ ಖುಷಿಗೆ ಪಾರನೇ ಇರ್ಲಿಲ್ಲ. ಈಗ ಅವನು ಮಿಠಾಯಿ ತಯಾರಿಸೋ ಅಂತ ಅಗತ್ಯನೇ ಇರ್ತಾ ಇರ್ಲಿಲ್ಲ. ನೇರವಾಗಿ ಅವನು ಹಸುಯಿಂದ ಮಿಠಾಯಿನ ಕೇಳ್ಕೊತಾ ಇದ್ದ, ಅಂಗಡಿಗೆ ತಗೊಂಡು ಹೋಗಿ ಇಡ್ತಾ ಇದ್ದ. ಹರಿ ಸಿಂಗ್ ಆ ಹಸುಯಿಂದ ತುಂಬಾ ದೊಡ್ಡ ಮನೆ ಮತ್ತೆ ಜಮೀನನ್ನು ಕೂಡ ಕೇಳ್ಕೊಂಡ. ಅವನು ನಿಧಾನವಾಗಿ ಶ್ರಮ ಪಡೋದನ್ನ ಪೂರ್ತಿಯಾಗಿ ಬಿಟ್ಟೇ ಬಿಟ್ಟ. ಅಂಗಡಿನಲ್ಲಿ ಕೆಲಸದವರಿಂದ ಕೆಲಸ ಮಾಡಿಸ್ತಿದ್ದ. ಮತ್ತೆ ಯಾವ್ದಾದ್ರೂ ವಸ್ತು ಬೇಕು ಅಂದ್ರೆ ಅವನು ಹಸುಯಿಂದ ಕೇಳ್ಕೊತಾ ಇದ್ದ. ಒಂದಿನ ಹರಿಸಿಂಗ್ನ ಹೆಂಡತಿ ಅವನಿಗೆ ಹೇಳ್ತಾಳೆ, ಹೀಗೆ ಯಾವ್ದೇ ರೀತಿ ಕಷ್ಟ ಪಡ್ದೆ ಒಂದೇ ಕಡೆ ಮಲ್ಕೊಂಡಿರೋದು ಒಳ್ಳೇದಲ್ಲ. ಆ ಈಶ್ವರ ನಮ್ಗೆ ಕಾಮಧೇನು ಹಸುನ ಅದಕ್ಕೋಸ್ಕರ ಕೊಟ್ಟಿಲ್ಲ. ನೀವು ತುಂಬಾ ಸೋಂಬೇರಿ, ಕೆಲ್ಸಕ್ ಬರ್ದಿರೋರಾಗ್ಲಿ ಅಂತ. ನೀನ್ ಕಷ್ಟ ಪಡ್ಬೇಕಾದ್ರೆ ಪಡು. ಕಾಮಧೇನು ಹಸು ಇರ್ಬೇಕಂದ್ರೆ ನಾನ್ ಎಂತಕ್ ಕಷ್ಟ ಪಡ್ಬೇಕು? ಹರಿ ಸಿಂಗ್ ತನ್ನ ಹಳೆ ಹಸುನ ನೋಡ್ಕೊಳ್ಳೋದನ್ನ ಪೂರ್ತಿಯಾಗಿ ಬಿಟ್ಟೇ ಬಿಟ್ಟಿದ್ದ. ಅದನ್ನ ಸರಿಯಾಗಿ ನೋಡ್ಕೊಳ್ದೇ ಇರೋ ಕಾರಣ ಅದು ತುಂಬಾ ನಿಶಕ್ತ ಆಗೋಗಿತ್ತು. ಒಂದಿನ ರಾಧೇಶ್ಯಾಮ್ ಹರಿಸಿಂಗ್ ಮನೆಗ್ ಹೋದ. ಅವನು ಹಳೆ ಹಸುನ ಕೊಂಡ್ಕೋತೀನಿ ಅಂತ ಹೇಳ್ದ. ನೀನ್ ದುಡ್ಡು ಕೊಡ್ಬೇಕು ಅನ್ಕೊಂಡ್ರೆ ಕೊಡು, ನನ್ಗೆ ಹೇಗಿದ್ರು ಹಳೆ ಹಸು ಕೆಲ್ಸಕ್ ಬರೋದಿಲ್ಲ. ರಾಧೇಶ್ಯಾಮ್ ಆ ಹಳೆ ಹಸುನ ತುಂಬಾ ಚೆನ್ನಾಗಿ ನೋಡ್ಕೊಂಡ. ಮತ್ತೆ ಅದ್ರ ತುಪ್ಪದಿಂದ ಮಿಠಾಯಿಗಳನ್ನ ಮಾಡಿ ಮಾರೋದಕ್ ಶುರು ಮಾಡ್ದ. ಯಾವ್ದೇ ಯೋಚನೆ ಇಲ್ದೆ ಎಲ್ಲಾ ಮಿಠಾಯಿ ವ್ಯಾಪಾರ ಆಗ್ತಿತ್ತು. ಈ ಕಡೆ ಹರಿಸಿಂಗ್ ಯಾವ್ದೇ ಕಷ್ಟ ಪಡ್ದೆ ಎಲ್ಲಾ ಸುಖ ಸಂತೋಷಗಳನ್ನ ಅನುಭವಿಸ್ತಿದ್ದ. ಒಂದು ದಿನ ಇದ್ದಕ್ಕಿದ್ದ ಹಾಗೆ ಹರಿಸಿಂಗ್ ಮಲ್ಕೊಂಡಿದ್ದವನು ಕಣ್ಬಿಡ್ತಾನೆ. ಆಗ ಅವನು ತನ್ನ ಹಳೆ ಮನೆಯಲ್ಲಿದ್ದಾನೆ. ಅವನು ಹೊರಗ್ ಹೋಗ್ತಾನೆ. ಕಾಮಧೇನು ಹಸು ಅವನ ಅಂಗಳದಿಂದ ಮಾಯಾಗೋಗಿತ್ತು. ರುಕ್ಮಣಿ, ನಮ್ಮ ಹಸು ಎಲ್ಲೋಯ್ತು? ಮತ್ತೆ ನಮ್ಮನೆ ಹಿಂದಿನಾಗೆ ಹಳೇದೇಗಾಯ್ತು? ನಾನು ಬೆಳಿಗ್ಗೆಯಿಂದ ಹಸುನೇ ಹುಡುಕ್ತಾ ಇದ್ದೀನಿ. ಅಂಗಡಿನಲ್ಲಿರೋ ಎಲ್ಲಾ ಮಿಠಾಯಿ ಕೂಡ ಮಾಯ ಆಗೋಗಿದೆ. ನನ್ಗೆ ಯಾವ್ದ್ರ ಬಗ್ಗೆ ಭಯ ಇತ್ತೋ ಅದೇ ಆಯ್ತು. ಕಷ್ಟ ಪಡೋದನ್ನೇ ಬಿಟ್ಬಿಟ್ಟಿದ್ರಿ ನೀವು. ಅದಕ್ಕೋಸ್ಕರನೇ ಕಾಮಧೇನು ಹಸು ನಮ್ಮಿಂದ ಹೊರಟೋಯ್ತು. ಅಯ್ಯೋ ಭಗವಂತ, ಇದಂತೂ ಅನರ್ಥ ಆಗೋಯ್ತು. ಹರಿ ಸಿಂಗ್ ತುಂಬಾ ಜೋರಾಗಿ ಅಳೋಕ್ ಶುರು ಮಾಡ್ದ. ಮತ್ತೆ ಕೂಗ್ತಾ ಕೂಗ್ತಾ ಕ್ಷಮೆ ಕೇಳ್ತಾ ಇದ್ದ. ಅಯ್ಯೋ ದೇವ್ರೆ, ನನಗ್ ಕಾಮಧೇನು ಹಸುನ ವಾಪಸ್ ಕೊಟ್ಬಿಡು. ಮತ್ತೆ ನಾನು ದಿನ ಕಷ್ಟ ಪಡ್ತೀನಿ, ಹೀಗೆ ಸುಮ್ನೆ ಕೂರೋದಿಲ್ಲ. ಕಾಮಧೇನು ಹಸು ಮಾಯ ಆಗಿದೆ ಅಂತ ರಾಧೇಶ್ಯಾಮಿಗ್ ಗೊತ್ತಾದಾಗ ಅವನಿಗೆ ತುಂಬಾನೇ ಖುಷಿ ಆಯ್ತು. ರಾಧೇಶ್ಯಾಮ್ ಅವರ ಕೆಲಸದವ್ರಿಗೆ ಹೇಳ್ತಾನೆ, ಇನ್ ಮುಂದೆ ಹರಿಸಿಂಗು ಅಂಗಡಿನ ತೆರೆಯೋದಕ್ಕಾಗೋದಿಲ್ಲ. ಹಾಗಾಗಿ ನಾವು ನಮ್ಮ ಸಿಹಿ ತಿಂಡಿಗೆ ಜಾಸ್ತಿ ಮಿಶ್ರಣ ಮಾಡ್ಬೋದು. ಇನ್ ಮುಂದೆ ಶುದ್ಧ ದೇಶಿ ತುಪ್ಪದ ತಿಂಡಿ ಇಲ್ಲ, ನಕಲಿ ದೇಶಿ ತುಪ್ಪದ ತಿಂಡಿನ ಮಾಡೋದನ್ನ ಶುರು ಮಾಡು. ರಾಧೇಶ್ಯಾಮ್ ಮಿಶ್ರಣ ಮಾಡಿ ಸಿಕ್ಕಾಪಟ್ಟೆ ವ್ಯಾಪಾರ ಮಾಡೋದಕ್ಕೆ ಶುರು ಮಾಡ್ದ. ಇನ್ನೊಂದು ಕಡೆ ಹರಿಸಿಂಗ್ ತಾನ್ ಮಾಡಿದ ತಪ್ಪಿಂದ ಪಾಠ ಕಲ್ತ. ಮತ್ತೊಂದು ಹೊಸ ಹಸುನ ಕೊಂಡ್ಕೊಂಡು ಅದಕ್ಕೆ ತುಂಬಾ ಸೇವೆ ಮಾಡ್ದ. ಮತ್ತೆ ತುಂಬಾ ಕಷ್ಟಪಟ್ಟು ಶುದ್ಧ ದೇಸಿ ತುಪ್ಪದಿಂದ ಮತ್ತೆ ಮಿಠಾಯಿಗಳನ್ನ ಮಾಡೋದಕ್ ಶುರು ಮಾಡ್ದ.